ನಮಸ್ತೆ ನಮ್ಮ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ನಾಳೆ ಇಲ್ಲ ನಾಡಿದ್ದು ಭಾನುವಾರ ಮಹಾಶಿವರಾತ್ರಿ ಇದೆ. ಎಲ್ಲರೂ ಶಿವರಾತ್ರಿನ ಚೆನ್ನಾಗಿ ಆಚರಣೆ ಮಾಡಿ ಆ ಶಿವನ ಒಂದು ಕೃಪೆಗೆ ಪಾತ್ರರಾಗಿ ಎಲ್ಲರಿಗೂ ಆ ಶಿವ ಎಲ್ಲರಿಗೂ ಐಶ್ವರ್ಯ, ಅಂತಸ್ತು, ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇದ್ದೀನಿ. ಯಾಕೆಂದರೆ ಒಂದು ದಿವಸಕ್ಕೆ ಮುಂಚೆನೇ ಹೇಳ್ತಾ ಇದ್ದೀನಿ ನಾನು. ಯಾಕೆಂದರೆ ಮುಂದಕ್ಕೆ ನನಗೆ ಟೈಮಿಗೆ ನಿಮಗೆ ನಾನು ವಿಡಿಯೋ ಕೊಡಲಿಕ್ಕಾಗಲ್ಲ. ಹಾಗಾಗಿ ಮುಂದೆನೇ ನಿಮಗೆ ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ. ಬನ್ನಿ, ಇವತ್ತು ಒಂದು ಭಾಳ ಮುಖ್ಯವಾದ ಒಂದು ವಿಷಯ ನಿಮಗೆ ತಿಳ್ಕೊಳ್ಳಿ. ನನಗೂ ಸಾಕಷ್ಟು ಜನ ಕೇಳ್ತಾನೇ ಇದ್ದರು, ಇದರಿಂದ ಪರಿಹಾರ ಹೇಗೆ, ಇದನ್ನು ಮಾಡ್ಕೊಳ್ಳೋದು ಹೇಗೆ, ಇದರಿಂದ ನಾವು ಹೊರಗೆ ಬರೋದು ಹೇಗೆ, ಈ ರೀತಿ ಜನಗಳು ತೊಂದರೆ ಕೊಡ್ತಾ ಇರ್ತಾರೆ ನಮಗೆ ಅಂತಂದ್ಬಿಟ್ಟು. ಅದು ಸಮಯ ಬರಬೇಕಾಗ್ತಿತ್ತು, ಬಂದಿದೆ. ಇವಾಗ ನಾವು ನೋಡ್ತಿರೋದು ವೀಕ್ಷಕರೇ, ಯಾಕೆ ಸಾಕಷ್ಟು ಜನ ಕೇಳ್ತಾ ಇದ್ರಿ, ಈ ಬಾನಾಮತಿ ಪ್ರಯೋಗ ಅದರಿಂದ ಬಿಡುಗಡೆ ಹೆಂಗೆ, ಅದು ಯಾಕೆ ಮಾಡ್ತಾರೆ ಅಂತಂದ್ಬಿಟ್ಟು. ಅದು ಯಾಕೆ ಮಾಡ್ತಾರೆ ಅನ್ನೋದಕ್ಕಿಂತ ಪರಿಹಾರ ತಿಳ್ಕೊಳ್ಳಿ. ಮುಂದಕ್ಕೆ ನಾನು ಅದ್ರ ಬಗ್ಗೆ ಇನ್ನೂ ಒಂದೆರಡು ವೀಡಿಯೋ ಮಾಡಬೇಕಾಗುತ್ತೆ. ಇದ್ರ ಬಗ್ಗೆನೇ ಒಂದೆರಡು ವೀಡಿಯೋ ಮಾಡಬೇಕು, ಅಷ್ಟು ದೊಡ್ಡದಿದೆ ಇದ್ರ ಸ್ಟೋರಿ. ಹಾಗಾಗಿ ನಾನು ಹೇಳೋದು ಏನಪ್ಪ ಅಂದರೆ, ಈ ಮಂತ್ರನ ಯಾಕೆಂದರೆ ಎಲ್ಲ ಸಮಯದಲ್ಲೂ ನೀವು ಇದು ಮಾಡ್ಕೊಳಕ್ಕಾಗಲ್ಲ. ಈಗ ಬರೋವಂಥ ಅಮಾಸೆ ಇರ್ಬೋದು ಅಥವಾ ಶಿವರಾತ್ರಿಲಿ ಇರ್ಬೋದು, ಭಾಳ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಇಂಥ ಸಮಯದಲ್ಲಿ ಇಂಥದನ್ನ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಇಂಥ ಒಂದು ಸಮಯ ಮುಂದಕ್ಕೆ ನಿಮಗೆ ಸಿಕ್ಕಲ್ಲ ಅನ್ನೋ ಉದ್ದೇಶಕ್ಕೆ ನಾನಿವಾಗ ಇದನ್ನು ಮಂತ್ರ ನಿಮಗೆ ಕೊಡ್ತಾ ಇದ್ದೀನಿ. ಈ ಮಂತ್ರ ನೀವು ಈ ಬರೋವಂಥ ಗ್ರಹಣ ಇರ್ಬೋದು, ಅಮಾಸೆ ಆಗಿರ್ಬೋದು, ಶಿವರಾತ್ರಿ ಆಗಿರ್ಬೋದು. ಹಾಗೂ ಕೆಲವರಂತೂ ಶಿವರಾತ್ರಿ ಜಾಗರಣೆ ಎಲ್ಲ ಮಾಡ್ತೀರಾ. ಮಾಡಬೇಕಾದ್ರೆ ಈ ಮಂತ್ರನ ನೀವು ಸಿದ್ಧಿ ಮಾಡಿಕೊಂಬಿಟ್ರೆ ಭಾಳ ಒಳ್ಳೆಯದು, ಮುಂದಕ್ಕೆ ನಿಮಗೆ ಬೇಕಾಗುತ್ತೆ. ಈ ಬಾನಾಮತಿ ಪ್ರಯೋಗನೇ ಭಾಳ ಒಂದು ವಿಶಿಷ್ಟವಾಗಿರುತ್ತೆ. ಇದು ಕೆಲವರಂತೂ ಇದನ್ನು ಪ್ರಯೋಗ ಮಾಡ್ತಾರೆ. ಈ ಪ್ರಯೋಗ ಮಾಡಿದಾಗ ಮನೆ ತಲೆ ಮೇಲೆ ಏನೋ ಒಂದು, ಮನೆ ಮೇಲೆ ಎಲ್ಲ ಏನೋ ಬೀಳಂಗಾಗೋದು, ಮೂಳೆಗಳು, ಮಾಂಸಗಳು, ಕಲ್ಲುಗಳು, ಈ ರೀತಿ ಎಲ್ಲ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ನಾನಾ ರೀತಿ ನಡೆಸ್ತಿರ್ತಾರೆ ಇದನ್ನು. ಇನ್ನು ಕೆಲವ್ರದಂತೂ ಇನ್ನೂ ವಿಶೇಷವಾಗಿ ಮಾಡ್ತಾರೆ. ಈ ಮನೆಗಳಲ್ಲಿ ಈ ಒಂದು ಭೂತ ಶಕ್ತಿಗಳು ಸಂಚಾರ ಮಾಡೋ ಥರ ಮಾಡೋದು, ಆ ಥರ ಪ್ರಯೋಗ ಮಾಡ್ತಾರೆ. ಮನೇಲಿ ಒಂಥರ ನರಕ ತೋರಿಸ್ತಾರೆ. ಕೆಲವು ಮೂಳೆಗಳು ಅಂದರೆ ಎಲುಬುಗಳು ಅಂತೀವಲ್ವ, ಆ ಥರ ಎಲುಬು ಅಥವಾ ಮೂಳೆಗಳನ್ನ ಮೇಲೆ ಸುರಿಸೋದು, ಬೆಂಕಿ ದಿಢೀರಂತ ಹತ್ಕೊಳ್ಳೋದು, ಮನೆಯಲ್ಲೋ ಮನೆ ಮೇಲೇನೋ ಒಂಥರ ಪಿಶಾಚಿಗಳು ಓಡಾಡೋ ಥರ ಆಗೋದು, ಸೂಜಿಗಳು ಬೀಳೋದು, ರಕ್ತ ಸುರಿಯೋ ಥರದ್ದು, ಮತ್ತು ಕೆಲವೊಂದು ಕೂದಲುಗಳು, ಕೆಲವೊಂದು ನಾನಾ ರೀತಿ ಬೇರೆ ಬೇರೆ ರೀತಿಯ ದೇಹದಿಂದ ಕೆಲವ್ರು ದೇಹಕ್ಕೆ ಏನಾದ್ರು ಮಾಡಿಸಿದ್ರು ಅಂದರೆ ಆ ಸೂಜಿ ಥರ ಚುಚ್ಚೋ ಥರ ಆಗೋದು. ಕೆಲವೊಬ್ಬರು ಮನೇಲಂತೂ ಒಡವೆಗಳು, ವಸ್ತುಗಳು ಮಾಯ ಆಗೋಗುತ್ತೆ. ಮತ್ತು ಕೆಲವೊಂದು ಕಲ್ಲುಗಳು ಎಲ್ಲಿಂದಲೋ, ಮಣ್ಣು ಎಲ್ಲಿಂದಲೋ ಬಂದು ಬೀಳೋ ಥರ ಆಗುತ್ತೆ. ಇದು ಇನ್ನೂ ಸಾಕಷ್ಟು ಇರುತ್ತೆ. ಇದಕ್ಕೆಲ್ಲ ನೀವು ತಯಾರು ಮಾಡಿ, ನಾನು ಇಲ್ಲಿ ಈ ರೀತಿ ಇರುತ್ತೆ ಅಂತ ಹೇಳಿದ್ದೀನಿ. ಇದಕ್ಕೆ ಬೇಕಾಗಿರೋ ಅಂಥದ್ದು ನೀವು ನೋಡಿ ಈ ರೀತಿ ಮಾಡ್ಕೋಬೋದು. ಈ ಮಂತ್ರ ನೀವು ಸಿದ್ಧಿ ಮಾಡ್ಕೊಂಬಿಟ್ರೆ ಮುಂದಿನ ನೀವು ಯಾವುದೇ ಒಂದು ಪ್ರಯೋಗ ಮಾಡಲಿಕ್ಕೆ ಈಸಿ ಆಗುತ್ತೆ. ಯಾಕೆ ಇವಾಗ ಇದನ್ನು ಸಿದ್ಧಿ ಮಾಡಿದಾಗ ನಿಮಗೇನಾಗುತ್ತೆ, ಎಲ್ಲ ರೀತಿಲೂ ಒಂದು ರೀತಿ ಯಾವ ರೀತಿ ಮಾಡ್ಕೋಬೇಕು ಒಂದು ಮುಂದಕ್ಕೆ ನಾನು ಮಾಡೋ ವಿಡಿಯೋದಲ್ಲಿ ನೀವು ತಿಳ್ಕೊಬೋದು. ಇದು ಈ ರೀತಿ ಇನ್ನೂ ಸಾಕಷ್ಟು ಥರ ನಾನಾ ರೀತಿ ಮಾಡ್ತಾರೆ.
ಅದು ನಾನಿಲ್ಲಿ ಸ್ವಲ್ಪವಾಗಿ ಹೇಳ್ತಾ ಇದ್ದೀನಿ, ಯಾಕೆ ನಾನು ಬರೀ ಹೇಳೋದೇ ಎಷ್ಟೊತ್ತಾಗೋಯ್ತು ಅಂದರೆ ನಿಮಗೂ ಬೇರೆ ವಿಷಯ ತಿಳ್ಕೊಳಕ್ಕೆ ಸಾಲೋದಿಲ್ಲ. ಈ ಒಂದು ಯಾವತ್ತು ಮಾಡ್ಕೋಬೇಕು ಅನ್ನೋದು ಹೇಳ್ತೀನಿ. ಇದನ್ನು ಯಾವತ್ತು ಮಾಡ್ಕೋಬೇಕು, ಹೆಂಗೆ ಮಾಡ್ಕೋಬೇಕು ಅನ್ನೋದು ಹೇಳ್ತೀನಿ. ಇದನ್ನು ಗುರುವಾರ ಆಗಲಿ ಅಥವಾ ಅದು ಬಿಟ್ಟರೆ ನಿಮಗೆ ಗುರುವಾರ ಬಿಟ್ಟರೆ ಭಾನುವಾರ ಈ ಮಂತ್ರ ಪ್ರಯೋಗನ ಮಾಡ್ಕೋಬೇಕು. ಅಥವಾ ಗುರುವಾರ ಅಮಾಸೆ ಬಂದಾಗ ಕೂಡ ಮಾಡ್ಕೋಬೋದು. ಇದನ್ನು ಮಾಡ್ಕೊಳ್ಳೋ ಅಂಥ ಸ್ಥಳಗಳು ನಿಮಗೆ ಭಾಳ ಒಂದು ಇದಾಗಿರಬೇಕು. ಅಥವಾ ಈ ಸೂರ್ಯಗ್ರಹಣ ಚಂದ್ರಗ್ರಹಣದಲ್ಲಿ ಕಾಲದಲ್ಲಿ ಮಾಡಿಕೊಂಡ್ರೆ ಇನ್ನೂ ಭಾಳ ಒಳ್ಳೆಯದು. ಇದಕ್ಕೆ ಮಾಡ್ಕೊಳ್ಳೋಂಥ ಸ್ಥಳಗಳು ಈ ಹೊಳೆ ಅಂತ ಹೇಳ್ತೀರಲ್ಲ, ಹೊಳೆಗಳಾಗ್ಬೋದು, ಹಳ್ಳ ಆಗ್ಬೋದು, ಈ ಬಾವಿಗಳು, ಕೆರೆಗಳು, ಅಥವಾ ಒಂದು ಯಾವುದೋ ಸರೋವರ, ಅಥವಾ ಒಂದು ಏನು ಹೇಳ್ತೀರ ಗುಡ್ಡ ಬೆಟ್ಟಗಳು ತುದೀಲಿ ಕೂತ್ಕೊಂಡು ಅದನ್ನು ಹೇಳ್ಕೋಬೋದು. ಅಥವಾ ಯಾವುದಾದ್ರು ಒಂದು ಶಕ್ತಿ ದೇವಸ್ಥಾನಗಳಲ್ಲಿ ಕೂತ್ಕೊಂಡು ಕೂಡ ಆ ಒಂದು ಸಮಯ ನೋಡ್ಕೊಂಡು ನೀವು ಇದನ್ನು ಜಪ ಮಾಡಿ ಸಿದ್ಧಿ ಮಾಡಿಟ್ಕೋ. ಇದಕ್ಕಿಷ್ಟೇ ಅಂತಲ್ಲ, ನೀವು ಎಷ್ಟು ಸಿದ್ಧಿ ಮಾಡ್ಕೊಳ್ತೀರೋ ಅಷ್ಟು ನಿಮಗೆ ಅದರಲ್ಲಿ ಪವರ್ ಬರುತ್ತೆ. ಸಿದ್ಧಿ ಮಾಡಿಟ್ಕೋಬೇಕು. ಮುಂದಿನ ಅದು ಯಾವ ರೀತಿ ಮಾಡಬೇಕು ಸಿದ್ಧಿ ಮಾಡಿಟ್ಕೊಂಡು ಮುಂದಿನ ನೀವು ಪ್ರಯೋಗದಲ್ಲಿ ಈ ಮಂತ್ರನ ನೀವು ಆ ಬಾನಾಮತಿ ಏನು ಅಂತ ಹೇಳ್ತಲ್ಲ, ಆ ಬಾನಾಮತಿ ದೇವಿನೇ ನೀವು ವರವಾಗಿ ಮಾಡಿಕೊಂಡು ಅವಳನ್ನು ನೀವು ವಶಿ ಮಾಡಿಕೊಂಡು ಇದರಿಂದ ನೀವು ಬಿಡುಗಡೆ ಕೂಡ ಮಾಡ್ಕೋಬೋದು. ನಿಮಗೇನೋ ತೊಂದರೆ ಆಗಿದ್ದರೆ ನೀವು ಕೂಡ ಈ ಒಂದು ಪ್ರಯೋಗ ಮಾಡಿ ಬಿಡುಗಡೆ ಮಾಡ್ಕೋಬೋದು. ಅಥವಾ ಬೇರೆಯವರು ಇದರಿಂದ ತೊಂದರೆ ಆಗಿದ್ದರೆ ಅವರಿಂದ ಕೂಡ ಅವ್ರಿಗೂ ಕೂಡ ನೀವು ಬಿಡುಗಡೆ ಮಾಡ್ಕೋಬೋದು. ಮತ್ತು ಇದನ್ನು ಈ ಮಂತ್ರನ ಸಿದ್ಧಿ ಮಾಡಿಕೊಂಡು ನೀವು ಇನ್ನೂ ಕೆಲವು ಸಾಕಷ್ಟಿದೆ. ಆ ದೇವಿನ ಸಿದ್ಧಿ ಮಾಡಿಕೊಂಡಾಗ ಆ ಮಂತ್ರ ಕಾರ್ಯಗಳು ಎಲ್ಲ ನಿಮಗೆ ಕೈಗೂಡುತ್ತೆ. ಈ ಮಾಯಾತಂತ್ರ ಏನು ಮಾಡ್ತಾರಲ್ಲ, ಈ ರೀತಿ ಎಲ್ಲ ತೊಂದರೆಗಳು, ಅದು ಕೂಡ ನಿಮಗೆ ಒಳ್ಳೆ ಸಿದ್ಧಿ ಆಗುತ್ತೆ. ತದನಂತರ ಇದನ್ನು ಯಾವ ರೀತಿ ಮಾಡ್ಕೋಬೇಕು, ಹೆಂಗೆ ಮಾಡ್ಕೋಬೇಕು ಅನ್ನೋದು ಒಂದು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಯಾಕೆ ಸದ್ಯದ್ರಲ್ಲಿ ಇಷ್ಟಲ್ಲೇ ಸಾಲಲ್ಲ, ಇದಕ್ಕೊಂದು 2 ವೀಡಿಯೋ ಆದರೂ ಬೇಕಾಗುತ್ತೆ. ಇದನ್ನು ನಾವು ಸಿದ್ಧಿ ಮಾಡ್ಕೋಬೇಕು, ಹೆಂಗೆ ಮಾಡ್ಕೋಬೇಕು ಅಂದರೆ ಇದಕ್ಕೆ ಕೆಲವೊಂದು ವಸ್ತುಗಳು ಕೂಡ ಬೇಕಾಗುತ್ತೆ. ದಿಗ್ಬಂಧನಗಳು, ಕಟ್ಟುಗಳು, ಇವಕ್ಕೆ ಸಾಕಷ್ಟು ಹಾಕಬೇಕಾಗುತ್ತೆ. ಕೆಲವೊಂದು ವಸ್ತುಗಳು ಕೂಡ ಬೇಕಾಗುತ್ತೆ. ಅದು ಎಲ್ಲರಿಗೂ ಮಾಡ್ಕೊಳ್ಳಿಕ್ಕಾಗಲ್ಲ. ಇದನ್ನು ಯಾರು ಸಾಕಷ್ಟು ಸಾಧನೆ ಮಾಡ್ಕೊಂಡಿದ್ದೀವಿ, ಸಾಕಷ್ಟು ಸಾಧನೆ ಮಾಡಿಕೊಂಡು ದೀಕ್ಷೆ ಎಲ್ಲ ಆಗಿದೆ ನಮಗೆ ಅಂದಾಗ ಮಾತ್ರ ಇದು ಕೆಲಸ ಮಾಡ್ಬೋದು. ಎಲ್ಲರೂ ಇದನ್ನು ನೋಡಿ ಮಾಡ್ಕೊಳ್ಳೋದು ಭಾಳ ಕಷ್ಟ ಆಗುತ್ತೆ. ಮತ್ತು ಇದೆಲ್ಲ ಸಿದ್ಧಿ ಆಗಲ್ಲ. ಯಾಕೆಂದರೆ ಇದ್ರದ್ದು ಕೆಲವೊಂದು ವಸ್ತುಗಳು ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ಅಂಥ ಒಂದು ಕೆಲವೊಂದು ವಸ್ತುಗಳು ಸಿಕ್ಕೋದು ಭಾಳ ಕಷ್ಟ ಇದೆ. ಇನ್ನು ಕೆಲವರು ಸಾಧಕರಲ್ಲಿ ಕೆಲವು ಆಲ್ರೆಡಿ ಇರ್ಬೋದು ಅವ್ರ ಹತ್ರ. ಯಾಕೆಂದರೆ ಅವ್ರು ಕೆಲವೊಂದು ವಸ್ತುಗಳಿಗೆ ಇಂಥದ್ದನ್ನ ತಂದು ಇಟ್ಕೊಂಡಿರ್ತಾರೆ. ಅಂಥವ್ರಿಗೆ ಇದು ಉಪಯೋಗ ಆಗ್ಬೋದು. ಇದು ಸಾಮಾನ್ಯವಾಗಿ ಎಲ್ಲರೂ ಮಾಡ್ಕೊಳ್ತೀವಿ ಅಂದರೆ ಭಾಳ ಕಷ್ಟ ಇದೆ ಇದನ್ನೆಲ್ಲ ಸಾಧನೆ ಮಾಡೋಕ್ಕೆ. ಮಂತ್ರ ಏನು ಕೂತ್ಕೊಂಡು ಹೇಳ್ಕೊಬೋದು, ತೊಂದರೆ ಏನಿಲ್ಲ. ಅಕಸ್ಮಾತು ಅಂಥ ತೊಂದರೆ ಆದವರು ಕೂಡ ಈ ಮಂತ್ರ ಹೇಳ್ಕೊಂಡ್ರೆ ಸ್ವಲ್ಪ ಕಮ್ಮಿ ಆಗ್ಬೋದು. ಆ ತೊಂದರೆಯಿಂದ ಸ್ವಲ್ಪ ಹೊರಗೆ ಬರ್ಬೋದು. ಅದರಿಂದ ಸ್ವಲ್ಪ ಅಪಾಯ ಅನ್ನೋದು ಒಂದು 1/4 ಭಾಗ ಕಮ್ಮಿ ಆಗ್ಬೋದು. ಅಂದರೆ ಇದಕ್ಕೆ ಪೂರ್ತಿ ಪರಿಹಾರನೇ ಆಗಬೇಕು. ಏಕೆಂದರೆ ಮುಳ್ಳು ಚುಚ್ಕೊಂಡಿದೆ ಅಂದಮೇಲೆ ಆ ಮುಳ್ಳನ್ನ ಒಂದು ತೆಗಿಯೋಕ್ಕೆ ಅದಕ್ಕಿಂತ ಶಾರ್ಪಾಗಿರೋವಂಥ ಅಂದರೆ ಚೂಪಾಗಿರೋ ವಸ್ತುಗಳು ಬೇಕಲ್ವ, ಅದೇ ರೀತಿ ಬೇಕು. ಇದು ಮಂತ್ರಕ್ಕೆಲ್ಲ ಬಗ್ಗಲ್ಲ. ಅದಕ್ಕೆ ಕೆಲವು ತಂತ್ರ ಕೂಡ ಪ್ರಯೋಗ ಮಾಡಬೇಕು. ಮಂತ್ರ ತಂತ್ರ ದೇವಿನ ಮತ್ತು ಇನ್ನೂ ಒಂದು ಈ ಬಾನಾಮತಿ ದೇವಿ ಅಂತಲೇ ಇರ್ತಾಳೆ. ಈ ಒಂದು ಕೆಲಸ ಮಾಡೋಳು ಈ ಬಾನಾವತಿ ದೇವಿನೇ. ಅಂಥವಳನ್ನ ನೀವು ಸಿದ್ಧಿ ಮಾಡಿಕೊಂಡಾಗ ಅವಳ ಕಡೆಯಿಂದ ನೀವು ಬೇಕಾಗಂತ ಇದನ್ನು ಪರಿಹಾರ ಆಗ್ಬೋದು, ಅಥವಾ ತೊಂದರೆಗಳು ಇರೋರಿಗೆ ಒಂದು ದಾರಿ ತೋರಿಸೋರು ಆಗ್ಬೋದು ಕೂಡ ಮಾಡ್ಕೋಬೋದು. ಇದು ಒಂದು ಅದ್ಭುತ ಒಂದು ವ್ಯವಸ್ಥೆ ಇದು. ಯಾಕೆಂದರೆ ಸಾಕಷ್ಟು ಕಡೆ ಕೇಳ್ತಿದ್ವಿ ಇದನ್ನ, ಬಾನಾಮತಿ ಈ ರೀತಿ ಆಗ್ತಿತ್ತು, ರಕ್ತ ಸುರಿತಾ ಇತ್ತು, ಮಣ್ಣುಗಳು ಬೀಳ್ತವೆ, ಏಕ್ದಮ್ ಕಲ್ಲುಗಳು ದಪ 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 ಅಂತ ಮನೆ ಮೇಲೆ ಬೀಳ್ತವೆ, ಭಯ ಆಗ್ತಿತ್ತು. ನಮ್ಮ ಮನೇಲಿ ಇರೋಕ್ಕೆ ಭಯ ಆಗ್ತಿತ್ತು. ಮತ್ತು ಮಾಂಸಗಳು ಬೀಳೋದು ಸಾಕಷ್ಟು, ಮತ್ತು ಮರಳು ತೂರಂಗಾಗೋದು, ಮನೆ ಒಳಗಡೆ ಯಾರೋ ಚೆಲ್ತಾ ಇದ್ದಾರೆ ಅನಿಸುತ್ತೋ, ಈ ರೀತಿ ಎಲ್ಲ ಆಗ್ತಾಯಿತ್ತು ನಮಗೆ ಸಾಕಷ್ಟು. ನಾನು ಕೂಡ ಇದ್ರ ಬಗ್ಗೆ ಸಾಕಷ್ಟು ಕೇಳಿದ್ದೀನಿ. ಇದರಲ್ಲಿ ನನಗೂ ಒಂದಷ್ಟು ಜನ ಇದನ್ನು ನಮ್ಮ ವೀಕ್ಷಕರು ಕೂಡ ಕೇಳಿದರು. ಇದನ್ನು ನಾನು ಮೊದಲೇ ಹೇಳ್ದಂಗೆ ಇದಕ್ಕೆಲ್ಲ ಸಮಯ ಸಂದರ್ಭ ಬರಬೇಕಾಗತ್ತೆ. ಆ ಸಮಯಕ್ಕೆ ಯಾವುದೇದು ನಿಮಗೆ
ಕೊಡಬೇಕು ಅಂತ ದೇವರ ಒಂದು ಪ್ರೇರಣೆ ಆಗುತ್ತೋ ಆವಾಗ ಇಂಥದ್ದು ಒಂದೆಲ್ಲ ನಿಮಗೆ ನಾವು ಕೊಡೋದು ಮನಸ್ಸು ಬರುತ್ತೆ. ಹಂಗಾಗಿ ಇದನ್ನು ಸಿದ್ಧಿ ಮಾಡಿ ಇಟ್ಕೊಳ್ಳಿ. ಮುಂದಕ್ಕೆ ಅದು ಯಾವ ರೀತಿ ಪ್ರಯೋಗ ಮಾಡೋದು, ಅದಕ್ಕೆ ಹೆಂಗೆ ಯಾವ ದೇವಿ ಅನ್ನೋದು ನಾನು ತಿಳಿಸ್ಕೊಡ್ತೀನಿ. ಯಾಕೆಂದರೆ ಇದನ್ನು ಪೂರ್ತಿ ಹೇಳ್ತಾ ಹೋದರೆ ಒಂದು 2 ವೀಡಿಯೋ ಆದರೂ ಮಾಡಬೇಕಾಗತ್ತೆ. ಹಾಗಾಗಿ ಇದು ಸದ್ಯಕ್ಕೆ, ಯಾಕೆಂದರೆ ಈಗ ಬರ್ತಾ ಇರೋದು ಒಂದು ಒಳ್ಳೆಯ ದಿವಸ ಇದೆಯಲ್ವಾ, ಈ ಒಂದು ಶಿವರಾತ್ರಿ ಕೂಡ ಭಾಳ ಶ್ರೇಷ್ಠವಾದದ್ದು, ತದನಂತರ ಬರೋವಂಥ ಅಮಾವಾಸ್ಯೆ ಕೂಡ ಭಾಳ ಶ್ರೇಷ್ಠವಾದದ್ದು. ಈ ಮಂತ್ರ ನೀವು ಸಿದ್ಧಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಮುಂದಕ್ಕೆ ಇದು ಅವಶ್ಯಕತೆ ಇದ್ದಾಗ ಇದು ನಿಮಗೆ ಬರುತ್ತೆ. ನಾನು ಆದಷ್ಟು ಇದನ್ನು ಕವರ್ ಮಾಡೋಕ್ಕೆ ಮಾಡಿದ್ದೀನಿ. ಭಾಳ ಚಿಕ್ಕದಾಗಿ ಅಕ್ಷರ ಕಾಣ್ತಾ ಇದೆ, ದೊಡ್ಡದು ಮಾಡೋಕ್ಕೆ ಹೋದರೆ ಅರ್ಧನೇ ಬರೋದು ನಿಮಗೆ ಕಾಣ್ತಾ ಇದೆ. ಅಕ್ಷರ ಏನು ಎಲ್ಲೂ ಕಟ್ಟಾಗಿಲ್ಲ. ನಾನು ಒಂದ್ಸಲ ಚೆಕ್ ಮಾಡ್ತೀನಿ, ಇದನ್ನು ಚೆಕ್ ಮಾಡಿ ಅದನ್ನು ನೋಡೋ ಅಂಥದ್ದು. ವೀಕ್ಷಕರೇ, ನಾನು ಇನ್ನೊಂದು ವಿಷಯ ಹೇಳೋದಿದೆ. ನಮ್ಮ ಚಾನಲ್ನಲ್ಲಿ ಕೆಲವೊಂದು ಗ್ರೂಪ್ ಮಾಡ್ಕೊಂಡಿದ್ದಾರೆ. ಗ್ರೂಪ್ ಮಾಡಿಕೊಂಡು ಅದರೊಳಗಡೆ ಪಾಪ ಮಾಡ್ಕೊಂಡಿರೋರಿಗೆ ಅದು ನಾನೇ ಗ್ರೂಪ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದಾರೆ. ಅದರಲ್ಲಿ ನಾನಿಲ್ಲ. ಅದರೊಳಗಡೆ ಯಾರೋ ನನ್ನ ಹೆಸರು ಹೇಳ್ಕೊಂಡು ಅವ್ರಿಗೆ ಆನ್ಸರ್ ಹೇಳ್ತಾ ಇದ್ದಾರೆ. ಈಗ ನೀವು ಕೆಲವೊಂದು ಇಲ್ಲಿ ಏನು ಕೊಡ್ತಿರ್ತೀವಿ ಅದ್ರ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ, ನಮಗೆ ಈ ಥರ ಮಂತ್ರ ಕೊಡಿ ಅಥವಾ ಈ ಥರದ್ದು ಇದೇನೋ ಒಂದಿದೆ ಅದು ಅರ್ಥ ಆಗಿಲ್ಲ, ಈ ಥರ ಏನೋ ಒಂದು ನೀವು ನಾನು ಅಂತ ತಿಳ್ಕೊಂಡು ನೀವು ಅಲ್ಲಿ ಕ್ವಶನ್ ಕೇಳ್ತಾ ಇದ್ದೀರಾ, ಪ್ರಶ್ನೆ ಮಾಡ್ತಾ ಇದ್ದಾಗ ಅವರು ಯಾರೋ ನನ್ನ ಪರವಾಗಿ ನನಗೆ ಇವಾಗಿಲ್ಲ, ಶಿವರಾತ್ರಿ ಕಳೆದ ನಂತರ ನನ್ನ ಹತ್ರ ಮಾತಾಡಿ, ಈಗ ನಾನು ಮಾತಾಡೋಕ್ಕಾಗಲ್ಲ ಅಂತ ಹೇಳಿ ಅವ್ರಿಗೆ ಹೇಳ್ತಾ ಇದ್ದಾರೆ. ನಾನು ಇದನ್ನು ನೋಡೇ ಇಲ್ಲ, ಯಾಕೆ ನಾನು ಗುಂಪಿಂದ ಹೊರಗೆ ಬಂದಿದ್ದೀನಿ. ನಾನು ಗ್ರೂಪ್ ಮಾಡ್ಕೊಂಡಿಲ್ಲ. ಗ್ರೂಪ್ ಮಾಡಿದ್ದನ್ನು ನಾನು ಕ್ಯಾನ್ಸಲ್ ಮಾಡಿಕೊಂಡೆ. ಆದರೆ ಇದು ಯಾರೋ ಸುಮಾರು ಜನ ಇದ್ರಂಗೆ ಕಂಟಿನ್ಯೂ ಮಾಡಿದ್ದಾರೆ. ಅವರು ಸುಮಾರು 130 ಜನನ ಅವರು ನನ್ನ ಗ್ರೂಪಲ್ಲಿ ಸೇರಿಸ್ಕೊಂಡಿದ್ದಾರೆ. ಅವ್ರನ್ನ ಅಂದರೆ ಇದರಲ್ಲಿ ವೀಕ್ಷಕರಿಗೆ ಯಾರ್ದು ಗೊತ್ತಿಲ್ಲ ಪಾಪ. ಅವರು ನಾನೇ ಅಂತ ತಿಳ್ಕೊಂಡು ಅವರು ಅಮ್ಮ ನನಗೆ ಈ ಥರ ಮಂತ್ರ ಕೊಡಿ, ಅಮ್ಮ ನಂಗೆ ಅದು ಕೊಡಿ ಇದು ಕೊಡಿ ಅಂತ ಕೇಳ್ತಾ ಇದ್ದಾರಂತೆ. ಅದು ನನಗೆ ಇದುವರೆಗೂ ಗೊತ್ತಿಲ್ಲ. ನನ್ನ ಕೆಲವು ಒಂದು ವೀಕ್ಷಕರು, ಯೂಟ್ಯೂಬ್ ವೀಕ್ಷಕರು ನನಗೆ ನೋಡಿ ಈ ಥರ ಆಗ್ತಾಯಿದೆ ನೋಡಿ 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 ಅಂತ ಹೇಳಿ ಕೊನೆಗೆ ಅವ್ರದ್ದು ನಂಬರೆಲ್ಲ ನನಗೆ ಕೊಟ್ಟಿದ್ದಾರೆ. ನಾನು ಮುಂದಿನ ವಿಡಿಯೋದಲ್ಲಿ ಅವ್ರ ನಂಬರ್ ಕೂಡ ಕೊಡ್ತೀನಿ. ಈ ಮನುಷ್ಯ ಈ ಥರ ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು. ಅದು ಏನಕ್ಕೆ ಆ ಥರ ಮಾಡ್ತಾ ಇದ್ದಾರೋ ನನಗೂ ಗೊತ್ತಿಲ್ಲ. ಇನ್ನೂ ಎಷ್ಟು ಹೇಳಿ ನನಗೂ ಬೇಜಾರಾಗಿದೆ. ಈ ಥರ ಯಾರ್ದೋ ಎಂಜಿಲ್ ಊಟನ ಇನ್ನೊಬ್ರು ತಿನ್ನೋದು ಎಷ್ಟು ಚೆನ್ನಾಗಿದೆಯೋ ಏನೋ ನನಗೆ ಗೊತ್ತಿಲ್ಲ. ಅವ್ರಿಗೆ ಈ ಥರ ಅಭ್ಯಾಸ ಆಗಿದೆ ಅಂತ ತಿಳ್ಕೊಂಬಿಟ್ಟಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಕೂಡ ಅದ್ರ ಬಗ್ಗೆ ಡೀಟೇಲ್ಸಾಗಿ ಹೇಳ್ತೀನಿ ಅಂತ ಹೇಳ್ತಾ ವೀಕ್ಷಕರೇ, ಈ ಮಂತ್ರ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಧನ್ಯವಾದಗಳು.